ರಾಜ್ಯದಲ್ಲಿ 2028ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪುನಃ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಬೇಕಾದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರಬೇಕಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಡಾಕುಳ್ಗಿ ಆಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರಿಗೆ ಇರುವಷ್ಟು ಜನಬೆಂಬಲ ಯಾವುದೇ ನಾಯಕರಿಗೂ ಇಲ್ಲ. ಒಂದು ವೇಳೆ ಅವರನ್ನ ಸಿಎಂ ಕುರ್ಚಿಯಿಂದ ಇಳಿಸಿದ್ರೆ ಕಾಂಗ್ರೆಸ್ ಪಕ್ಷ ಜನಬೆಂಬಲ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದ್ರೆ ದಲಿತರಿಗೆ ಸಿಎಂ ಹುದ್ದೆ ನೀಡಲೇಬೇಕು ಎಂದು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಸಹ ಸಂಚಾಲಕ ಅನಿಲ್ ಕುಮಾರ್ ಬೆಲ್ದಾರ್ ಆಗ್ರಹ ಮಾಡಿದ್ದಾರೆ. ರಾಜ್ಯದ ಜನ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯನವರ ಮುಖ ನೋಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ. ಕಳೆದ 2.5 ವರ್ಷಗಳಿಂದ ರಾಜ್ಯದಲ್ಲಿ ಯಾವುದೇ ಅಶಾಂತಿ ಉಂಟಾಗಿಲ್ಲ. ಆರ್ಥಿಕ ಶಿಸ್ತಿನಿಂದ ರಾಜ್ಯ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. 2028ರಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಬಹುಶಃ ಅವರಿಗಿರ್ತಕ್ಕಂಥ ಜನಬೆಂಬಲ ಯಾವ ನಾಯಕರುಗಳು ಕೂಡ ಇಲ್ಲ. ಇವತ್ತು ಜನತಾದಳಕ್ಕೆ ಒಕ್ಕಲಿಗ ಸಮುದಾಯ 75% ಮತ ಒಂದು ಭದ್ರ ಬುನಾದಿಯಾಗಿದೆ. ಇವತ್ತು ಬಿಜೆಪಿಗೆ 75ರಿಂದ 80% ಲಿಂಗಾಯತ ಸಮುದಾಯ ಅದರ ಮತ ಬ್ಯಾಂಕ್ ಆಗಿದೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಮತ ಬ್ಯಾಂಕು 90% ಅಹಿಂದ ವರ್ಗಗಳ ಮತ ಬ್ಯಾಂಕ್ ಆಗಿದೆ. ಹಾಗಾಗಿ ಮುಂದೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮುಂದುವರಿಸತಕ್ಕಂಥದ್ದು ತೀರ್ಮಾನ ಹೈಕಮಾಂಡ್ ಮಾಡಬೇಕಂತ ಹೇಳಿ ನಮ್ಮ ಒತ್ತಾಯ ಇದೆ. ಎರಡನೇದು, ಯಾವುದೇ ಒಬ್ಬ ಮಾಸ್ ಲೀಡರು ಒಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಲ್ಲ ಅಂತ ರಾಜಕೀಯ ಇತಿಹಾಸ ಹೇಳುತ್ತೆ. ಆದರೆ ಸಿದ್ದರಾಮಯ್ಯನವರು ಒಂದು ಕಡೆ ಮಾಸ್ ನಾಯಕತ್ವವನ್ನು ಕಾಪಾಡಿಕೊಂಡು ಇನ್ನೊಂದು ಕಡೆ ತನ್ನ 10 ವರ್ಷದ 2ನೇ ಅವಧಿ ಮುಖ್ಯಮಂತ್ರಿ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿ ಸುಮಾರು ಒಂದು 16 ಬಜೆಟ್ ಮಾಡಿದ್ದಾರೆ. ಅವರ ಆರ್ಥಿಕ ಶಿಸ್ತನ್ನ ಮತ್ತು ಅವರ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಕೊಟ್ಟಂತ ಒಬ್ಬ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಸಿಗೋದಿಲ್ಲ. ಇವತ್ತು SCP TSP ಕಾಯ್ದೆ ಅಂತ ಆಗಿರ್ಬೋದು, ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಸುಮಾರು ವರ್ಷಗಳ ಬೇಡಿಕೆ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಹೋಬಳಿಗೊಂದು ವಸತಿ ಶಾಲೆ ಕೊಟ್ಟಂತ ಇಂಥ ಅನೇಕ ಅದು ಕಾಂತರಾಜ್ ವರ್ಗ ಹಿಂದುಳಿದ ವರ್ಗಗಳಿಗೆ, ಇವತ್ತು ಲಿಂಗಾಯತ ಸಮುದಾಯ ಕೂಡ ಆ ಒಂದು ಸಾಂಸ್ಕೃತಿಕ ನಾಯಕರಾಗಿ ಮಾನವತಾವಾದಿ ಬಸವಣ್ಣನವರನ್ನ ಪರಿಚಯಿಸಿದ್ದು ಕೂಡ ಅವರ ಇತಿಹಾಸ ಇದೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಊಟ ಆಗಿರ್ಬೋದು, ಅವರ ಜಯಂತಿಯಂದೇನೆ ಅವರು ಪ್ರಮಾಣವನ್ನು ಸ್ವೀಕರಿಸಿರ್ತಕ್ಕಂಥದ್ದು, ಇದೆಲ್ಲ ಸಮಾನತೆಯ ಒಂದು ಸಂಕೇತ ಆಗಿದೆ. ಹಾಗಾಗಿ ಭವಿಷ್ಯದ ಒಂದು ದೃಷ್ಟಿಕೋನದಿಂದ, ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ತನ್ನ ಜನಬೆಂಬಲವನ್ನು ಕಳ್ಕೊಳ್ತಾ ಇರೋದು ಕಳೆದ ಬಿಹಾರ್ ಚುನಾವಣೆಯಲ್ಲಿ ಇದು ಸಾಬೀತಾಗಿದೆ. ಮತ್ತೆ ಆ ತಪ್ಪನ್ನ ಕಾಂಗ್ರೆಸ್ ಪಕ್ಷ ಮಾಡಕ್ ಹೋದ್ರೆ ಈ ಇಡೀ ವರ್ಗಗಳ ಒಂದು ಬೆಂಬಲವನ್ನು ಕಳ್ಕೊಂಡು ಮುಂದೆ ಅಧಿಕಾರವನ್ನ ದೂರ ಇರ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ಇಂಥ ಆರ್ಥಿಕ ಶಿಸ್ತುಗಾರ, ಗುಡ್ ಅಡ್ಮಿನಿಸ್ಟ್ರೇಟರು, ಒಬ್ಬ ಸಾಮಾಜಿಕ ನ್ಯಾಯದ ಪರವಾದಂತ ಮುಖ್ಯಮಂತ್ರಿ, ಇವೆಲ್ಲ ಇರೋ ಕಾರಣಕ್ಕಾಗಿ ಅವ್ರನ್ನ ಮುಂದುವರಿಸಬೇಕಂತೇಳಿ ಏನು ಈ ತೀರ್ಮಾನ ಇದೆ, ನಾವು ಸಂಪೂರ್ಣವಾಗಿ ಬೆಂಬಲ ಇದೆ. ನಮಸ್ಕಾರ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಅದು ಇವತ್ತ ಮನುವಾದಿಗಳ ವಿರುದ್ಧ ಮತ್ತು ಸಂವಿಧಾನ ನಡುವಿನ ಜಗಳ ಇದೆ. ಯಾಕೆಂದರೆ 2023ರ ಚುನಾವಣೆ ಹಿಂದಿನ ಏನು BJP ಸರ್ಕಾರ ಇತ್ತು, ಅವರ ನಡೆ, ಅವರ ಆಡಳಿತ, ಅವರು ಶೋಷಿತರ ಮೇಲೆ, ದಲಿತರ ಮೇಲೆ ಯಾವ ಥರದ ದಬ್ಬಾಳಿಕೆ ಮಾಡಿದ್ರು ನೀವೆಲ್ಲರಿಗೂ ಗೊತ್ತಿದೆ. ಯೋಜನೆಗಳಿರ್ಬೋದು, ಜನರ ಕಷ್ಟಗಳಿರ್ಬೋದು, ಅದನ್ನು ಬದಿಗೊತ್ತಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು, ಅಹಿಂದ ವರ್ಗದ ಎಲ್ಲ ಸಂಘಟನೆಗಳು ಸೇರಿಕೊಂಡು 2023ರಲ್ಲಿ ಸುಮಾರು 1 ಲಕ್ಷ ಜನ ಸೇರಿ ಬೆಂಗಳೂರಿನ ನ್ಯಾಷನಲ್ ಗ್ರೌಂಡ್ನಲ್ಲಿ ಒಕ್ಕೂರಿನಿಂದ ನಿರ್ಣಯ ತಗೊಂಡು ಈ ರಾಜ್ಯದಲ್ಲಿ 23ರ ಚುನಾವಣೆ ಅದು ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ನಡೀತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರನ್ನ ಒಪ್ಪಿ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಂಡ ಬಹುಮತವನ್ನು ನೀಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ 5 ವರ್ಷ ಇರಬೇಕಂತ ಇಡೀ ರಾಜ್ಯದ ಜನತೆಯ ಆಸೆ ಆಗಿತ್ತು. ಜನರು ಸಹ 5 ವರ್ಷ ಮುಖ್ಯಮಂತ್ರಿ ಅಂತ ಅವರನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒಳಗಡೆ ಏನಾಗಿದೆ ಜನರಿಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಒಳಗೆ ಏನಾಗಿದೆ. ಆದರೆ ಚುನಾವಣೆ ನಡೆದಿದ್ದು ಸಿದ್ದರಾಮಯ್ಯವರ ನೇತೃತ್ವವನ್ನು ಒಪ್ಪಿ ಈ ರಾಜ್ಯಕ್ಕೆ ಒಂದು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಸರ್ವರಿಗೂ ಸಮಬಾಳು ಅಂತ ಹೇಳ್ತಕ್ಕಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಸಿದ್ದರಾಮಯ್ಯನವರು ಅಧಿಕಾರ ಚೌಕಾರ ಮಾಡಿ ಇವತ್ತು 2.5 ವರ್ಷ ಕಳೀತಾ ಬಂದಿದೆ. ಈ 2.5 ವರ್ಷದಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು,
ಕಿತ್ತೂರು ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಯಾವುದೇ ಅಶಾಂತಿಗೆ, ಯಾವುದೇ ಒಂದು ಗೊಂದಲಕ್ಕೆ ಇಡಕೊಡದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಮತ್ತೆ ಹಿಂದಿನ ಏನು ಈ ಹುನ್ನಾರಗಳಿದೆ, ಸಂವಿಧಾನ ವಿರೋಧ ಶಕ್ತಿಗಳೇನಿದೆ, ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕತ್ವ ಒಪ್ಪದಂಥ ಶಕ್ತಿಗಳು ಮತ್ತೊಮ್ಮೆ ಈ ರಾಜ್ಯದಲ್ಲಿ ನಾವು ಹೆಂಗಾರ ಮಾಡಬೇಕು, ಹಿಂದಿನ ಬಾಗಿಲಿನಿಂದ ಬರಬೇಕು, ಇಲ್ಲಾಂದ್ರೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಈ ಒಳ್ಳೆಯ ಆಡಳಿತ ನೀಡತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಒಂದು ಕುಂಠಿತಗೊಳಿಸಬೇಕು, ಅರಾಜಕತೆಯನ್ನು ಉಂಟು ಮಾಡಿಸ್ಬೇಕಂತ ಹೇಳಿ ಏನು ಅಶಾಂತಿ ವಾತಾವರಣ ಉಂಟು ಮಾಡಿದರೆ ಅದಕ್ಕೆ ನಾವು ನಮ್ಮ ಶೋಷಿತ ವರ್ಗಗಳ ಒಕ್ಕೂಟದಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮೊದಲನೇದು ಯಾಕೆಂದರೆ ಒಂದು ಚುನಾಯಿತ ಸರ್ಕಾರವನ್ನು ಮತ್ತು ರಾಜ್ಯದ ಜನರು ಒಪ್ಪಿ ಮುಖ್ಯಮಂತ್ರಿ ಆಯ್ಕೆ ಮಾಡಿದಂತಹ ಈ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯ ಬೆಳೆಸಬೇಕಂತ ಯಾಕೆ ಬಂತೀವಿ? ಅದು ಕಾಂಗ್ರೆಸ್ ಪಕ್ಷದ ಒಂದು ವೇಳೆ ಹೈಕಮಾಂಡ್ದಲ್ಲಿ ಏನಾದ್ರು ನಿರ್ಣಯ ಆಗ್ಯದ ಅಂದ್ರೆ ಅದನ್ನು ಹೈಕಮಾಂಡ್ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಇಲ್ಲಿ ಗುಂಪುಗಾರಿಕೆಗಳನ್ನು ಮಾಡಿ ಅದನ್ನು ಬಿಟ್ಟು ಇವತ್ತು ಆ ಎಮ್ ಎಲ್ ಎಗಳಿಗೆ ಕಳಿಸ್ಕೊಟ್ಟು ಇವರಿಗೆ ಹಿಂದಿನ ಬಾಗಿಲಿಂದ ಕಳಿಸ್ಕೊಟ್ಟು ಕೆಲವು ಮೀಡಿಯಾಗಳಲ್ಲಿ ಹರಿಬಿಟ್ಟು ಇವತ್ತು BJP ಸರಿ ಹೋಗಿ ಭೇಟಿಯಾಗಿದ್ದಾರೆ, ಇವತ್ತು ಅಮಿತ್ ಶಾಗೆ ಹೋಗಿ ಭೇಟಿಯಾಗಿದ್ದಾರೆ ಅಂತ ಹೇಳ್ತಕ್ಕಂತಹ ಏನು ವಾತಾವರಣ ರಾಜ್ಯದ ಮಾಧ್ಯಮದ ಮುಖಾಂತರ ಮತ್ತು ಜನರಿಗೆ ಏನು ಒಂದು ಒಳ್ಳೆ ಆಡಳಿತ ನೀಡ್ತಕ್ಕಂತಹ ಎಷ್ಟು ಗ್ಯಾರಂಟಿಗಳು ಕೊಟ್ಟರೂ ಸಹ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಎಲ್ಲೂ ಕುಂಠಿತ ಆಗಿಲ್ಲ. ಇವತ್ತು ಸರ್ಕಾರದ ಖಜಾನೆಯಲ್ಲಿ ರೊಕ್ಕ ಇಲ್ಲ ಅಂತ ಇವರು ಬೊಬ್ಬೆ ಎದುರಿಸ್ತಾ ಇದ್ದಾರೆ. ಅದು ಸಾರ್ವಜನಿಕರಿಗೆ ಹೇಳಬೇಕಾಗಿತ್ತು, ಸರ್ಕಾರ ನೌಕರದವ್ರು ಹೇಳಬೇಕಾಗಿತ್ತು. ಆದರೆ ಅವ್ರು ಯಾರು ಹೇಳ್ತಾ ಇಲ್ಲ. ಎಲ್ಲ ಆಡಳಿತವನ್ನು ವ್ಯವಸ್ಥಿತವಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿ ಹೆಂಗಾರ ಮಾಡಬೇಕು. ಯಾಕೆಂದ್ರೆ ಇವತ್ತು ದೇಶದಲ್ಲಿ BJP ಆಡಳಿತ ಇರುವ ರಾಜ್ಯಗಳಲ್ಲಿ ಯಾವುದೇ ಥರದ ಗೊಂದಲಗಳಿಲ್ಲ, ಅಲ್ಲಿ ದುನಿಯಾದ ಅಶಾಂತಿ ಇದೆ, ಅಲ್ಲಿ ದುಡ್ಡಿಲ್ಲ. ಆದರೆ ಪೇಪರ್ದಲ್ಲಿ ಮೀಡಿಯಾದಲ್ಲಿ ಏನು ತೋರಿಸ್ತಾರೆ ಅಂದ್ರೆ ಅಲ್ಲಿ ಭಾಳ ಒಳ್ಳೆಯದು. ಒಂದು ಉದಾಹರಣೆ ಹೇಳ್ಬೇಕಂತೀನಿ ನಿಮಗೆ. ಇವತ್ತು ಕಬ್ಬಿನ ಬೆಳೆದಿಷ್ಟು ಸಮಸ್ಯೆಗಳು ನಡೀತಾ ಇದೆ. ಇವತ್ತು ಉತ್ತರ ಭಾರತದಲ್ಲಿ ಅವ್ನು ರೊಕ್ಕ ಹೆಚ್ಚು ಕೊಡ್ತಾನಂತ ನಾವು ರೈತರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದ ಟ್ಯಾಕ್ಸ್ ಎಷ್ಟು ತಪ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದರದಂದ್ರೆ ನಮ್ಗೆ ನಮ್ಮ ಪಾಲನ್ನು ನಮಗೆ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ನಮ್ಮ ರೈತರಿಗೆ ಜನರಿಗೆ ನಾವು ಯೋಜನೆಗಳು ಕೊಡಬಹುದಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಅದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರಗಳಿಗೆ ಬದನಾಮ್ ಮಾಡಬೇಕು, ಅಲ್ಲಿ ಮುಖ್ಯಮಂತ್ರಿ ಆಡಳಿತವನ್ನು ಹಾಳು ಮಾಡಬೇಕಂತ ಹೇಳಿ ಹುನ್ನಾರ ನಡೆಸಿದ್ದಾರೆ. ಇದು ದೇಶದ ಜನ ನೋಡ್ತಾ ಇದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಆದರೆ ನಮ್ದೊಂದು ಬೇಡಿಕೆ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಬೀದರ್ ಜಿಲ್ಲೆ ಆಗಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಾಗಲಿ, ಈ ಭಾಗದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ನೀವು ನೋಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ನಾವು MP ಗೆಲ್ಲಿಸಿಕೊಟ್ಟಿದ್ದೀವಿ. ಅಂದರೆ ಹೇಳೋ ತಾತ್ಪರ್ಯ ಇದು, ನಾವು ಸಿದ್ದರಾಮಯ್ಯನವರ ನೇತೃತ್ವ ಒಪ್ಪಿ, ಮಾನ್ಯ ಖರ್ಗೆಜಿಯವರ ನೇತೃತ್ವ, ಕೇಂದ್ರದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವ ಒಪ್ಪಿ ಈ ಭಾಗದಲ್ಲಿ ಎಲ್ಲರಿಗೆ ಸಮಾನವಾದ ಹಕ್ಕು ಸಿಗ್ತವಂತ ನಾವು ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಆಶಾ ಆಕಾಂಕ್ಷೆ ಇಲ್ಲದೆ ಒಂದು ತತ್ವ ಸಿದ್ಧಾಂತ ಮತ್ತು ಸಾಮಾಜಿಕ ಬದ್ಧತೆಗೋಸ್ಕರ ನಾವೆಲ್ಲ ಇಲ್ಲಿ ಸಂಘಟನೆದವರು ಬೆಂಬಲಿಸಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಿದ್ದರಾಮಯ್ಯರವರನ್ನು 5 ವರ್ಷ ಮುಂದುವರೆಸದೇ ಇಲ್ಲದ ಪಕ್ಷದಲ್ಲಿ ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡಬೇಕು ನಿರ್ಣಯ ಏನಾದರೂ ತಗೊಂಡ್ರೆ ನಮ್ಮದಂತೂ ಇಡೀ ರಾಜ್ಯದ ಬೇಡಿಕೆ ಇದೆ, ನಮ್ಮ ಹಕ್ಕಿದೆ, ನಮ್ಮ ಪಾಲಿದೆ. ಅದು ದಲಿತ ಮುಖ್ಯಮಂತ್ರಿ ಆಗಿದೆ. ಮೊದಲನೇದಾಗಿ 5 ವರ್ಷ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದೇವೆ, 5 ವರ್ಷ ಅವರೇ ಇರಬೇಕು. ಒಂದು ವೇಳೆ ಏನಾದರೂ ಚೇಂಜಸ್ ಆಗ್ಲತ್ತದೆ ಅಂದ್ರೆ ಅದನ್ನು ನಾವು ದಲಿತ ಮುಖ್ಯಮಂತ್ರಿ ಬೇಡಿಕೆ ಇಟ್ಟಿದ್ದೀವಿ. ಇವತ್ತು ಎಲ್ಲ ಕಡೆ ತಾವು ನೋಡ್ತಾ ಇದ್ದೀರಿ. ಇದು ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಸಮಾವೇಶಗಳನ್ನು ನಾವು ಹಕ್ಕನ್ನು ಮಂಡಿಸ್ತಾ ಇದ್ದೀವಿ. ಸಿದ್ದರಾಮಯ್ಯರ 5 ವರ್ಷ ಮುಂದುವರಿಬೇಕು. ಅದನ್ನಾಗಲಿ ಅಂದರೆ ಇದು ಮಾತ್ರ ಮಾಡಬೇಕಂತ ಈ ಒಂದು ಗೋಷ್ಠಿಯ ಉದ್ದೇಶ. ಹಾಗಾಗಿ ಯಾವುದೇ ಕಾರಣಕ್ಕೆ ಒಳ್ಳೆ ಸರ್ಕಾರ ನೀಡತಕ್ಕಂತಹ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಹೀಗೆ ಮುಂದುವರಿಬೇಕೆಂಬುದೇ ನಮ್ಮ ಎಲ್ಲ ಶೋಷಿತರ, ಹಿಂದುಳಿದರ, ಅಲ್ಪಸಂಖ್ಯಾತ ಮತ್ತು ದಲಿತ ಸಂಘಟನೆಗಳ ಒಕ್ಕೂರಿನ ಆಗ್ರಹ ಇದೆ. ಧನ್ಯವಾದಗಳು. ಹೇಳಿ.